ನಮಸ್ಕಾರ ಎಲ್ಲರಿಗೂ. ನನ್ನ ಒಂದು ಅನುಭವದ ವೀಡಿಯೋನ ಎಲ್ಲರ ಜೊತೆ ಹಂಚ್ಕೋಬೇಕಂತ ಹೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಕೆಲವೊಬ್ಬರಿಗೆ ಈ ವಿಡಿಯೋಯಿಂದ ಉಪಯುಕ್ತ ಮಾಹಿತಿ ಸಿಗ್ಬೋದು. ಖಂಡಿತವಾಗ್ಲೂ ವಿಡಿಯೋನ ಕೊನೆ ತನಕ ನೋಡಿ. ನಾನು ತೋರಿಸ್ತಾ ಇರೋ ದೇವಸ್ಥಾನ ಬಂದು ಮತ್ತಿತಾಳೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳಿ. ಹಾಗೆ ಈ ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದ್ರೆ, ನಿಮಗೆ ಯಾವುದೇ ರೀತಿ ಚರ್ಮ ರೋಗಗಳಿದ್ದು ಅದನ್ನು ತುಂಬ ಕಡೆ ಆಸ್ಪತ್ರೆಗೆಲ್ಲ ತೋರಿಸಿ ಅದು ಗುಣವಾಗಿಲ್ಲ ಅಂಥ ಚರ್ಮ ರೋಗಗಳು ಕೂಡ ಇಲ್ಲಿ ಗುಣ ಆಗುತ್ತೆ. ನಾನೇ ಸತತವಾಗಿ 4 ವರ್ಷ ಆಸ್ಪತ್ರೆಗೆ ತೋರಿಸಿ ಯಾವುದೇ ನನಗೆ ರಿಸಲ್ಟ್ ಸಿಕ್ಕಿಲ್ಲ. ನಾನು ಈ ದೇವಸ್ಥಾನದ ಬಗ್ಗೆ ಒಂದು ವಿಡಿಯೋ ನೋಡಿ ಹೋಗಿದ್ದು. ಇಲ್ಲಿ ನಮ್ಮ ಇದೇನು ಸಮಸ್ಯೆ ಇರುತ್ತೆ ಅವ್ರಿಗೆ ಹೇಳಿದ್ರೆ ಅವರು ಅದಕ್ಕೆ ಒಂದು ಪರಿಹಾರ ಹೇಳ್ತಾರೆ. ಈ ದೇವಸ್ಥಾನಕ್ಕೆ 3 ಸರಿ ಹೋಗಿ ಪೂಜೆ ಮಾಡ್ಕೊಂಡು ಬರೋದ್ರಿಂದ, ಹಾಗೆ ಇಲ್ಲಿ ಕೂಡ ಉತ್ತಿದ ಮಣ್ಣು ಮತ್ತು ಮತ್ತಿ ಮರದ ಚಕ್ಕೆ ಪುಡಿ ಅದೆರಡನ್ನು ಕೊಬ್ಬರಿ ಎಣ್ಣೆಲಿ ಮಿಕ್ಸ್ ಮಾಡಿ ಹಚ್ಚೋಕ್ಕೆ ಹೇಳ್ತಾರೆ. ಅದನ್ನು ಅವ್ರು ಹೇಳೋ ರೀತಿ 21 ದಿನ ಹಚ್ಚೋದ್ರಿಂದ ಯಾವುದೇ ರೀತಿ ಚರ್ಮ ರೋಗಗಳಿದ್ರೂ ಅದು ಪರಿಹಾರ ಆಗುತ್ತೆ. ಇಲ್ಲಿನ ಪೂಜಾ ವಿಧಾನ ಹೇಗಿರುತ್ತೆ ಅಂತ ಹೇಳಿದರೆ, ನಾನು ವಿಡಿಯೋ ಮೊದಲನಲ್ಲೇ ತೋರಿಸಿದ್ದೀನಿ ನಿಮಗೆ. ಕಲ್ಯಾಣಿ ಮತ್ತು ಸ್ನಾನದ ಹೊಂಡ ಎಲ್ಲ ನೋಡಿರ್ತೀರ. ನಿಮಗೆ ಮುಖ್ಯ ದ್ವಾರದ ಹತ್ರನೇ ಕಲ್ಯಾಣಿ ಇರುತ್ತೆ. ಅಲ್ಲಿ ನಿಮಗೆ ಸ್ನಾನಕ್ಕೆ ಅವಕಾಶ ಇರೋದಿಲ್ಲ. ಕೈಕಾಲು ತೊಳ್ಕೊಂಡು ನೀರು ಪ್ರೋಕ್ಷಣೆ ಮಾಡಿಕೊಂಡು ಪ್ರವೇಶ ದ್ವಾರದ ಹತ್ರ ಒಂದು ಅಡ್ಡ ನಮಸ್ಕಾರ ಮಾಡಿ ಬರಬೇಕು ಒಳಗಡೆ. ಅಲ್ಲಿ ನಿಮಗೆ ಸ್ನಾನಕ್ಕೆ ಅಂತಲೇ ಪ್ರತ್ಯೇಕ ಹೊಂಡ ಇರುತ್ತೆ. ಅಲ್ಲಿ ನೀವು ಸ್ನಾನ ಎಲ್ಲ ಮುಗಿಸಿ ಮೊದಲಿಗೆ ಇಲ್ಲಿ ನಾಗರಕಲ್ಲು ಮತ್ತು ಹುತ್ತಕ್ಕೆ ತನಿ ಎರಿಬೇಕು. ಹಾಗೆ ಏನಾದರೂ ಅರಕೆಗಳೇನಾದರೂ ಮಾಡ್ಕೊಂಡಿದ್ರೆ ಇಲ್ಲಿ ನಾಗರಕಲ್ಲು ಪ್ರತಿಷ್ಠಾಪನೆಗಳೆಲ್ಲ ಮಾಡಿಕೊಡ್ತಾರೆ. ಮತ್ತು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಸಿಹಿ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಬರಬೇಕು ಅನ್ನೋದೊಂದು ವಿಶೇಷತೆ ಇದೆ. ನೀವು ಏನೇ ಸಿಹಿ ತಿಂಡಿ ಮಾಡ್ತೀರಾ ಅದನ್ನು ಮೊದಲಿಗೆ ಮತ್ತಿ ಮರದ ಹತ್ರ ಇಟ್ಟು ನೈವೇದ್ಯ ಮಾಡಿ ನಂತರ ನೀವು ದೇವರ ದರ್ಶನಕ್ಕೆ ಹೋಗಬೇಕಾಗುತ್ತೆ. ಶ್ರೀ ಮತ್ತಿತಾಳೇಶ್ವರ ಸ್ವಾಮಿಯ ದರ್ಶನ ಮತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ನವಗ್ರಹ ದೇವಸ್ಥಾನ ಇದೆ, ಅದಕ್ಕೂ ಪೂಜೆ ಮುಗಿಸ್ಕೊಂಡು ನೀವೇನು ಅಡುಗೆ ಮಾಡಿರ್ತೀರಲ್ವ ಅದನ್ನು ಊಟ ಮಾಡ್ಬೋದು. ಈ ದೇವಸ್ಥಾನದ ವಿಳಾಸ ಬಂದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಕಂದೆಗಾಲ ಪೋಸ್ಟ್ ಕಲ್ಲಬೀರನಹಳ್ಳಿ ಗ್ರಾಮದಲ್ಲಿ ಈ ದೇವಸ್ಥಾನ ಬರುತ್ತೆ. ಮಳವಳ್ಳಿಗೆ ಬಂದರೆ ನಿಮಗೆ ಆಟೋ ವ್ಯವಸ್ಥೆ ಇರುತ್ತೆ. ನೀವು ಡೈರೆಕ್ಟಾಗಿ ದೇವಸ್ಥಾನದ ಹತ್ರನೇ ಬರ್ಬೋದು. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಅವಶ್ಯಕತೆ ಇರೋರಿಗೆ ಈ ವಿಡಿಯೋಯಿಂದ ಉಪಯೋಗ ಆಗ್ಬೋದು. ಹಾಗೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.